ಸ್ನೇಹಿತರೆ, ಪಂಜುರ್ಲಿ ದೈವದ ಅನುಮತಿಯನ್ನು ಪಡೆದು ಕಾಂತಾರ ಮೊದಲ ಸಿನಿಮಾಗಿಂತ ಅದ್ದೂರಿ ಸಿನಿಮಾ ಮಾಡೇ ತೀರ್ತೀನಿ ಅಂತ ಹೊರಟಿರ್ತಕ್ಕಂಥ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಗ್ರಾಚಾರವೇ ಸರಿ ಇಲ್ಲ ಅನ್ನಿಸ್ತಾ ಇದೆ. ಕಾಂತಾರ ಪ್ರೀಕ್ವೆಲ್ ಸಿನಿಮಾ ಶೂಟಿಂಗ್ ಅಂದುಕೊಂಡಂತೆ ಯಾವುದು ಕೂಡ ನಡೀತಾ ಇಲ್ಲ. ಒಂದಿಲ್ಲೊಂದು ಜೀವಗಳು ಆಕಸ್ಮಿಕವಾಗಿ ಸಾವನ್ನಪ್ತಾ ಇರೋದು. ಇದೆಲ್ಲ ದೈವದ ಸಂಕೇತವೋ, ಎಚ್ಚರಿಕೆಯೋ ಅಥವಾ ಇದಕ್ಕೆಲ್ಲ ಸಿನಿಮಾದ ದೋಷವೂ ಕೂಡ ಕಾರಣ ಇರಬಹುದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸುಸೂತ್ರವಾಗಿ ಯಾವುದು ಕೂಡ ನಡೀತಾ ಇಲ್ಲ. ಒಂದಿಲ್ಲೊಂದು ಅವಘಡಗಳು, ದುರಂತಗಳು, ಅಪಘಾತಗಳು ಎಲ್ಲವೂ ಕೂಡ ಸಂಭವಿಸ್ತಾ ಇದ್ದಾವೆ. ಪ್ರಾಣ ಪಕ್ಷಿಗಳು ಹಾರು ಹೋಗ್ತಾ ಇದೆ. ಆದರೆ ಇದೀಗ ಮತ್ತೊಮ್ಮೆ ಕಾಂತಾರ ಶೂಟಿಂಗ್ ಸಂದರ್ಭದಲ್ಲಿ ದೋಣಿಯೊಂದು ಮುಗುಚಿ ಬಿದ್ದು 30ಕ್ಕೂ ಹೆಚ್ಚು ಸಿನಿಮಾ ತಂಡದ ಕಲಾವಿದರ ಪ್ರಾಣ ಕೂದಲೆಳೆ ಅಂತರದಲ್ಲಿ ಉಳಿದುಕೊಂಡಿರೋದು. ಈ ಅವಘಡ ನಡೆದಿದ್ದು ಹೇಗೆ? ತುಳುನಾಡ ದೈವ ಸುಳಿವು ಕೊಟ್ಟಿದ್ದೇನು? ಏನು ಎಚ್ಚರಿಕೆಯನ್ನು ಕೊಡ್ತು? ಇದೆಲ್ಲದರ ಕುರಿತಾಗಿ ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ನಾನು ನಿಮ್ಮ ರಾಕೇಶ್ ಆರುಂಡಿ. ಕಾಂತಾರ ಚಾಪ್ಟರ್ 1 ಸಿನಿಮಾದ ಚಿತ್ರೀಕರಣ ಆರಂಭ ಮಾಡಿದಾಗಿನಿಂದಲೂ ಕೂಡ ಒಂದಿಲ್ಲೊಂದು ಸಮಸ್ಯೆಗಳು ಸಿನಿಮಾ ಟೀಮ್ಗೆ ಎದುರಾಗ್ತಾನೇ ಇದೆ. ಒಂದು ರೀತಿಯಾದಂಥ ಭಯದ ವಾತಾವರಣ ನಿರ್ಮಾಣವಾಗಿದೆ. ಕಲಾವಿದರು ಕೂಡ ಈಗ ಆದಂಥ ಈ ದುರ್ಘಟನೆಯಿಂದ ಎದ್ನೋ ಬಿದ್ದೋ ಅನ್ನೋ ರೀತಿಯಾಗಿ ಓಡಿ ಬಂದುಬಿಟ್ಟಿದ್ದಾರೆ. ಪ್ರಾಣವನ್ನು ಉಳಿಸ್ಕೊಂಡು ನಿಟ್ಟುಸಿರು ಬಿಟ್ಟುಬಿಟ್ಟಿದ್ದಾರೆ. ಸಿನಿಮಾ ತಂಡದ ಸಹವಾಸವೇ ಸಾಕು ಅಂತ ಕೆಲವರು ಮಾತನಾಡ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದ 3 ಮಂದಿ ಈಗಾಗಲೇ ನಿಧನವನ್ನು ಹೊಂದಿಬಿಟ್ಟಿರೋದು. ಎಲ್ಲರೂ ಕೂಡ ಅವರು ಸಾಯುವ ವಯಸ್ಸು ಕೂಡ ಅಲ್ಲ. ಇದೀಗ ಮತ್ತೊಂದು ಅವಘಡ ಸಿನಿಮಾ ಸೆಟ್ನಲ್ಲಿ ಸಂಭವಿಸಿರೋದು. ಕಾಂತಾರ ಚಾಪ್ಟರ್ 1 ಸಿನಿಮಾದ ಚಿತ್ರೀಕರಣ ನಡೆಸಲಾಗ್ತಾ ಇದ್ದಂಥ ಬೋಟ್ ಒಂದು ಮುಗುಚಿ ಬಿದ್ದು ಬಿಟ್ಟಿದೆ. ಬೋಟ್ನಲ್ಲಿ ರಿಷಬ್ ಶೆಟ್ಟಿ ಸೇರಿದಂತೆ ಸುಮಾರು 30ಕ್ಕೂ ಹೆಚ್ಚು ಮಂದಿ ಕಲಾವಿದರು, ಟೆಕ್ನಿಷಿಯನ್ಸ್ಗಳು, ಪ್ರಾಪರ್ಟೀಸ್ ಎಲ್ಲವೂ ಕೂಡ ಇತ್ತು. ಚಿತ್ರೀಕರಣ ಶೂಟಿಂಗ್ ಚಾಲ್ತಿಯಲ್ಲಿರಬೇಕಾದ್ರೇ ಆ ಬೋಟ್ ಮುಗುಚಿ ಬಿದ್ದಿರೋದು. ಆದರೆ ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಕಲಾವಿದರು, ತಂತ್ರಜ್ಞರು ಎಲ್ಲರೂ ಕೂಡ ಈಜ್ಕೊಂಡು ದಡ ಸೇರಿಬಿಟ್ಟಿದ್ದಾರೆ. ದೋಣಿ ಮುಗುಚಿದ್ರೂ ಕೂಡ ಕಲಾವಿದರು ಮತ್ತು ತಂತ್ರಜ್ಞರು ಸೇಫ್ ಆಗಿದ್ದಾರಾದರೂ ಕೂಡ ಅಲ್ಲಿರ್ತಕ್ಕಂಥ ಕ್ಯಾಮ್ರಾ, ಇನ್ನಿತರ ಬಹಳಷ್ಟು ಕಾಸ್ಟ್ಲಿ ಕ್ಯಾಮ್ರಾಗಳು, ಸೆಟ್ ಪ್ರಾಪರ್ಟಿಗಳು ಎಲ್ಲವೂ ಕೂಡ ನೀರು ಪಾಲಾಗಿಬಿಟ್ಟಿದೆ. ಇದರಿಂದ ಎಲ್ಲರೂ ಕೂಡ ಇನ್ನೊಂದಿಷ್ಟು ದಿಗ್ಭ್ರಾಂತರಾಗಿಬಿಟ್ಟಿದ್ದಾರೆ. ರಿಷಬ್ ಶೆಟ್ಟಿಯೂ ಕೂಡ ಆರಂಭದಲ್ಲಿ ಪ್ರತಿಯೊಂದನ್ನು ಕೂಡ ದೈವದ ಅನುಮತಿಯನ್ನು ಪಡೆದೇ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದರು. ಇದೀಗ ಮತ್ತೆ ಶೂಟಿಂಗ್ಗೆ ಸ್ವಲ್ಪ ಬ್ರೇಕ್ ಕೊಡೋ ಸಾಧ್ಯತೆಗಳು ಇದೆ ಅನ್ನಲಾಗ್ತಾ ಇದೆ. ಮತ್ತೆ ದೈವದ ಮೊರೆ ಹೋಗಬಹುದು. ಇವೆಲ್ಲ ಅವಘಡಗಳಿಗೆ, ದುರಂತಗಳಿಗೆ ಏನು ಕಾರಣ ಇರ್ಬೋದು ಅಂತ ಮತ್ತೆ ದೈವವನ್ನು ಕೇಳಬಹುದು. ಆದರೆ ಈ ಘಟನೆ ಈಗಾಗಲೇ ಎದುರಿರ್ತಕ್ಕಂಥ ಕಾಂತಾರ ಚಾಪ್ಟರ್ 1 ಚಿತ್ರತಂಡವನ್ನು ಮತ್ತಷ್ಟು ನಿದ್ದೆಗೆಡಿಸಿರ್ತಕ್ಕಂಥದ್ದು, ಬಹಳಷ್ಟು ಚಿಂತೆಗೀಡು ಮಾಡಿರ್ತಕ್ಕಂಥದ್ದು. ಕಾಂತಾರ ಚಾಪ್ಟರ್ 1 ಸಿನಿಮಾ ಸೆಟ್ನಲ್ಲಿ ಸರಣಿ ಅವಘಡಗಳು ನಡೀತಾನೆ ಇದೆ. ನೀವು ಆರಂಭದಿಂದಲೂ ನೋಡ್ಬೋದು. ಮೊದಲಿಗೆ ಈ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಕೇರಳ ಮೂಲದ ಜೂನಿಯರ್ ಆರ್ಟಿಸ್ಟ್ ಒಬ್ಬರು ಈಜಲಿಕ್ಕೆ ಅಂತ ಹೋಗಿ ಮುಳುಗಿ ಪ್ರಾಣ ಬಿಟ್ಟರು. ಅವ್ರ ವಯಸ್ಸು ಕೂಡ ಅಷ್ಟು ಆಗಿರಲಿಲ್ಲ, ತುಂಬ ಚಿಕ್ಕ ವಯಸ್ಸು. ಅದಾದ ಮೇಲೆ ಸಿನಿಮಾದಲ್ಲಿ ನಟಿಸಿದಂಥ ಕನ್ನಡದ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಅವರು ಹೃದಯಾಘಾತದಿಂದ ಮೃತಪಟ್ಟರು. ಕೆಲ ದಿನಗಳ ಹಿಂದಷ್ಟೇ ವಿಜುವಿಕೆ ಅನ್ನೋ ಒಬ್ಬ ಕೇರಳದ ಕಲಾವಿದ ಅವರು ಸಹ ಕಾಂತಾರ ಸಿನಿಮಾದಲ್ಲಿ ನಟಿಸ್ತಾ ಇದ್ದರು. ಇದೆಲ್ಲದರ ಬಳಿಕ ಈಗ ಮತ್ತೊಮ್ಮೆ ಈ ದೋಣಿ ಮುಗಿಸಿರೋದು. ಒಂದು ಕಡೆ ಕಾಂತಾರ ಸಿನಿಮಾ ಅದ್ಭುತ ಯಶಸ್ಸನ್ನು ಕಾಣ್ತು. ಆರಂಭದಲ್ಲಿ ಮೊದಲ ಸಿನಿಮಾ, ಅದರಿಂದ ಪ್ರೇರೇಪಣೆಗೊಂಡಂಥ ರಿಷಬ್ ಶೆಟ್ಟಿಯವರು ಅದಕ್ಕಿಂತ ಒಂದು ಅದ್ಧೂರಿಯಾದಂಥ ದೊಡ್ಡ ಸಿನಿಮಾ ಮಾಡ್ತೀನಿ ಅಂತ ಕೈ ಹಾಕಿದ್ರು. ಜೊತೆಗೆ ಇದಕ್ಕೆ ಹೊಂಬಾಳೆ ಬ್ಯಾನರ್ ಅವ್ರ ಸಹಕಾರವೂ ಕೂಡ ಇತ್ತು. ಕಾಂತಾರ ಸಿನಿಮಾದಲ್ಲಿ ನೋಡಿದಂಥ ವಿಜುಯಲ್ಲು, ಆ ಭಕ್ತಿ, ಆ ಧಾರ್ಮಿಕ ನಂಬಿಕೆಗಳು, ತುಳುನಾಡ ಒಂದು ದೈವದ ಕತೆ, ಇವೆಲ್ಲವುಗಳಿಗಿಂತಲೂ ಹಿಂದಿನ ಕಥೆಯನ್ನು ನಾನು ಹೇಳ್ತೀನಿ ಅಂತ ಹೇಳಿ ಕಾಂತಾರ ಚಾಪ್ಟರ್ 1 ಮಾಡಲಿಕ್ಕೆ ಮುಂದಾಗಿಬಿಟ್ರು. ತಮ್ಮದೇ ಆದಂಥ ಊರು, ಸುತ್ತಮುತ್ತಲಿನ ಪ್ರದೇಶ, ಸಿನಿಮಾದ ಚಿತ್ರೀಕರಣವನ್ನು ಅಲ್ಲೇ ಮಾಡಬೇಕು ಅನ್ನೋ ಉದ್ದೇಶ. ಈಗಾಗಲೇ ಕಾಡಿನಲ್ಲಿ ಚಿತ್ರೀಕರಣ ಮಾಡಲಾಗ್ತಾ ಇದೆ, ಅಲ್ಲಿ ಪಟಾಕಿ ಬಾಂಬ್ಗಳನ್ನು ಸಿಡಿಸಲಾಗ್ತಾ ಇದೆ ಅನ್ನೋ ಒಂದು ವಿರೋಧ ಒಂದು ಕಡೆ ಕೇಳಿ ಬರ್ತಾ ಇದೆ. ಎಲ್ಲ ಬರೀ ಆರಂಭದಿಂದ ಹಿಡಿದು ಈ ಸಿನಿಮಾಗೆ ಯಾವ ಮಟ್ಟಿಗಿನ ವಿರೋಧ ಕೇಳಿ ಬರ್ತಾ ಇದೆ, ಜೊತೆಗೆ ಒಂದಿಷ್ಟು ಅವಘಡ ದುರಂತಗಳು ಸಂಭವಿಸ್ತಾ ಇದೆ ಅಂದರೆ ಪ್ರತಿ ಬಾರಿಯೂ ಕೂಡ ಪ್ರತಿ ಹಂತದಲ್ಲೂ ಸುದ್ದಿಯಲ್ಲಿರೋದು. ಕೇವಲ ಸುದ್ದಿಯಲ್ಲಿದ್ದರೆ ಅದಕ್ಕೆ ಮಾರ್ಕೆಟಿಂಗ್ ಅಂದ್ಕೊಳ್ಬೋದಿತ್ತು. ಆದರೆ ಅಮಾಯಕರ ಜೀವ ಇಲ್ಲಿ ಬಲಿ ಆಗ್ತಾ ಇದೆ. ಅದು ಒಂದು ಎಚ್ಚರಿಕೆ ಸಂದೇಶ ಅಂತ. ಕೇರಳದ ಕಲಾವಿದರನ್ನು ಹೆಚ್ಚಾಗಿ ಬಳಸ್ಕೊಳ್ಳಾಗ್ತಾ ಇದೆ ಸಿನಿಮಾಗೆ, ಹೆಚ್ಚಾಗಿ ಅಲ್ಲಿನ ನಂಬಿಕೆ ಇರೋದರಿಂದ. ಜೊತೆಗೆ ಸಿನಿಮಾಗೆ ಹಾಲಿವುಡ್ನ ಪ್ರತಿಷ್ಠಿತ ತಂತ್ರಜ್ಞರಿಂದ VFX, ಆ್ಯಕ್ಷನ್ ಸೀನ್ಸ್ಗಳು ಎಲ್ಲವನ್ನೂ ಕೂಡ ಕಾಂಪೋಸ್ ಮಾಡಲಾಗ್ತಾ ಇದೆ. ಈಗಾಗಲೇ ಸಿನಿಮಾಗೆ ಹೊಂಬಾಳೆ ಫಿಲ್ಮ್ಸ್ ಬಂಡವಾಳವನ್ನು ಕೂಡ ಹಾಕಿರೋದು. ಆದರೆ ಎಲ್ಲೋ ಒಂದು ಕಡೆ ಧಾರ್ಮಿಕ ವಿಧಿವಿಧಾನಗಳಲ್ಲಿ ರಿಷಬ್ ಎಡವಿದ್ರ, ಇದೆಲ್ಲ ದೈವ ಕೊಡ್ತಾ ಇರೋ ಸಣ್ಣ ಪುಟ್ಟ ಸೂಚನೆಗಳ ಅಂತ ನಾವು ನೋಡ್ಬೋದು.
ಈ 3 ಸಾವುಗಳನ್ನು ನಾನು ಒಂದಿಷ್ಟು ಅನಾಲಿಸಿಸ್ ಮಾಡಿಬಿಡ್ತೀನಿ. ಯಾಕೆಂದರೆ ವಿಜಯ್ ವಿ ಕೆ ಸಾವು ನೋಡ್ಬೋದು ನೀವು. ಕಾಂತಾರ ಚಾಪ್ಟರ್ 1 ಸಿನಿಮಾ ಶೂಟಿಂಗಾಗಿ ಆಗಮಿಸಿದಂತೆ ಕೇಳಿದ ತ್ರಿಶೂರ್ ಮೂಲದ ವಿಜಯ್ ವಿ ಕೆ ಅವರು ಸಾವನ್ನಪ್ಪಿದೆ. ಯಾಕೆಂದರೆ ಶೂಟಿಂಗೋಸ್ಕರ ಅಂತ ಕರ್ನಾಟಕಕ್ಕೆ ಬಂದಿದ್ದರು. ಆಗುಂಬೆ ಸಮೀಪ ಒಂದು ಹೋಮ್ ಸ್ಟೇನಲ್ಲಿ ಉಳ್ಕೊಂಡಿದ್ದರು. ಜೂನ್ 11ರಂದು ರಾತ್ರಿ ಅವರಿಗೆ ಸ್ವಲ್ಪ ಎದೆ ನೋವು ಕಾಣಿಸ್ತು. ತಕ್ಷಣವೇ ಅವ್ರನ್ನ ತೀರ್ಥಹಳ್ಳಿ ಆಸ್ಪತ್ರೆಗೆ ರವಾನಿಸಬೇಕಾದ್ರೆ ಮಾರ್ಗ ಮಧ್ಯೆ ಸಾವನ್ನಪ್ಪಿಟ್ರು. ಅದು ಯಾರಿಗೂ ಕೂಡ ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರ ಸಿನಿಮಾ ತಂಡದವ್ರಿಗೆ ಅದನ್ನು ಅರಗಿಸ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ ಈ ರೀತಿಯಾಗಿ ಆಕಸ್ಮಿಕವಾಗಿ ತತ್ಕ್ಷಣಕ್ಕೆ ಏಕಾಏಕಿಯಾಗಿ ಎದೆ ನೋವು ಕಾಣಿಸ್ಕೊಳ್ಳೋದು, ತುಂಬ ಚೆನ್ನಾಗಿದ್ದವರೇ ಈ ರೀತಿಯಾಗಿ ಸಾವನ್ನಪ್ಪೋದು, ಅವ್ರಿಗೂ ಕೂಡ ಇದನ್ನು ನಂಬಲಿಕ್ಕೆ ಆಗಲಿಲ್ಲ. ಅದಾದ ಮೇಲೆ ಇದೇ ಕಾಂತಾರ ಚಾಪ್ಟರ್ 1 ಚಿತ್ರದ ಜೂನಿಯರ್ ಆರ್ಟಿಸ್ಟ್ ಕಪಿಲ್ ಅವರು ಕೂಡ ಶೂಟಿಂಗ್ ಮುಗಿಸಿ ಕೊಲ್ಲೂರಿನ ಸೌಪರ್ಣಿಕಾ ನದಿಯಲ್ಲಿ ತಮ್ಮ ಟೀಮ್ ಜೊತೆಗೆ ಈಜಲಿಕ್ಕೆ ಅಂತ ತೆರಳಿದ್ರು. ಅವರು ಕೂಡ ಏಕಾಏಕಿಯಾಗಿ ಕಾರಣ ಇಲ್ಲದೆ ಈಜು ಬರ್ತಾಯಿದ್ರು ಕೂಡ ಅವ್ರು ನೀರಿನಲ್ಲಿ ಮುಳುಗಿ ಪ್ರಾಣವನ್ನು ಕಳೆದುಕೊಳ್ಳೋದು ಅಂದರೆ ಅದು ಮೇ 6ರಂದು ನಡೆದಂಥ ಘಟನೆ. ಯಾರಿಗೂ ಕೂಡ ನಂಬಲಿಕ್ಕಾಗಲಿಲ್ಲ. ಇನ್ನೊಂದು ನಮಗೆಲ್ರಿಗೂ ಕೂಡ ತುಂಬ ಹತ್ತಿರವಾದಂಥ ನಟ, ಕಾಮಿಡಿ ಕಿಲಾಡಿಗಳು ನಟ ರಾಕೇಶ್ ಪೂಜಾರಿ. ಇಂದಿಗೂ ಕೂಡ ಅವ್ರ ಕುಟುಂಬದವರು ಆ ಆಘಾತದಿಂದ ಹೊರಗೆ ಬರಲಿಕ್ಕೆ ಆಗ್ತಾಯಿಲ್ಲ. ಯಾರು ಕೂಡ ನಂಬಲಿಕ್ಕೂ ಸಾಧ್ಯವಿಲ್ಲ ಬಿಡಿ. ರಾತ್ರಿ ಆ ಹಿಂದಿನ ದಿನ ರಾತ್ರಿ ಕುಣಿದು ಕುಪ್ಪಳಿಸಿದ್ರು, ಎಂಜಾಯ್ ಮಾಡಿದ್ರು. ಒಂದು ದುರಭ್ಯಾಸ ಇಲ್ಲದ ವ್ಯಕ್ತಿ, ತುಂಬ ಚಿಕ್ಕ ವಯಸ್ಸು, 32ರಿಂದ 33 ವಯಸ್ಸಿನ ಹುಡುಗ. ಇಷ್ಟು ಚಿಕ್ಕ ವಯಸ್ಸಿಗೆ ಅವನ ಪ್ರಾಣವೇ ಹಾರಿ ಹೋಗುತ್ತೆ ಅಂದರೆ ಯಾರು ಕೂಡ ನಂಬಲಿಕ್ಕೆ ಸಾಧ್ಯವಿಲ್ಲ. ಭರ್ಜರಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಂಥ ಹುಡುಗ ಹೃದಯಾಘಾತದಿಂದ ಮೃತಪಟ್ಟಿದ್ದು. ಅದು ಅಷ್ಟೇ, ಇಡೀ ನಮ್ಮ 6 ಕೋಟಿ ಕನ್ನಡಿಗರಿಗೂ ಕೂಡ ಇವೆಲ್ಲವೂ ಕೂಡ ತುಂಬ ಆಘಾತವಾಗಿ ಉಳ್ಕೊಂಡಿರೋದು, ಮನಸ್ಸಿನಲ್ಲಿ ಹಾಗೆ ಉಳ್ಕೊಂಡಿರೋದು. ಅದಾದ ಮೇಲೆ ಕಲಾವಿದರು ಪ್ರಯಾಣ ಮಾಡ್ತಾ ಇದ್ದಂಥ ಬಸ್ ಅಪಘಾತಕ್ಕೀಡಾಗಿದ್ದು, ಕೋಟ್ಯಂತರ ರೂಪಾಯಿ ವೆಚ್ಚದ ಬೃಹತ್ ಸೆಟ್ ಸುಂಟ್ರುಗಳಿಗೆ ಧ್ವಂಸಗೊಂಡಿತ್ತು. ಇದೇ ಕಾಂತಾರ ಶೂಟಿಂಗ್ನ ಎಲ್ಲ ಕಲಾವಿದರು ಹೋಗಬೇಕಾದ್ರೆ 6 ಜನರಿಗೆ ಗಂಭೀರವಾದಂಥ ಗಾಯಗಳಾಗಿದ್ದವು. ಹಾಗೂ ಅರಣ್ಯ ಪ್ರದೇಶದಲ್ಲಿ ಚಿತ್ರೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ವಿವಾದಗಳು, ಅಡೆತಡೆಗಳು, ಎಲ್ಲವೂ ಕೂಡ ಅವಘಡಗಳು ಚಿತ್ರತಂಡಕ್ಕೆ ಪದೇ ಎದುರಾಗ್ತಾ ಇದೆ. ಸ್ನೇಹಿತರೆ, ಈಗ ಸದ್ಯದ ಮಟ್ಟಿಗೆ ಕಲಾವಿದರು ಯಾರು ಕೂಡ ಶೂಟಿಂಗ್ನಲ್ಲಿ ಭಾಗವಹಿಸಲಿಕ್ಕೆ ಹಿಂಜರಿತಾ ಇದ್ದಾರಂತೆ. ರಿಷಬ್ ಶೆಟ್ಟಿ ಅವರು ಪಾರಾಗಿದ್ದು ಕೂಡ ಒಂದು ದೊಡ್ಡ ಪವಾಡ ಅಂತ ಹೇಳಿ ಮಾತನಾಡಲಾಗ್ತಾ ಇದೆ. ಇವೆಲ್ಲವನ್ನೂ ಕೂಡ ನಿರ್ಲಕ್ಷ್ಯ ಮಾಡುವಂತಿಲ್ಲ. ಇದೆಲ್ಲ ಕಾಕತಾಳೀಯ ಅಂತಲೂ ಕೂಡ ಹೇಳೋ ಹಾಗಿಲ್ಲ. ಯಾಕಂದರೆ ತುಳುನಾಡಿನ ಜನ ಹೆಚ್ಚಾಗಿ ಭೂತಾರಾಧನೆಯನ್ನು ಬಲವಾಗಿ ನಂಬ್ತಾರೆ. ಈ ಎಲ್ಲ ಘಟನೆಗಳು ಮಾನಸಿಕವಾಗಿ ಅವ್ರ ಸಿನಿಮಾ ತಂಡದವ್ರನ್ನ, ಕಲಾವಿದರನ್ನ, ಹೆಚ್ಚಾಗಿ ರಿಷಬ್ ಶೆಟ್ಟಿ ಕುಟುಂಬದವ್ರನ್ನ ಕೂಗಿಸ್ಬಿಟ್ಟಿರುತ್ತೆ. ಇಷ್ಟೆಲ್ಲ ಎಚ್ಚರಿಕೆ ಕೊಟ್ಟರೂ ಕೂಡ ರಿಷಬ್ ಎಚ್ಚೆತ್ತುಕೊಳ್ಬೇಕು ಅನ್ನೋದು ಕರಾವಳಿ ಭಾಗದವ್ರ ಮಾತುಗಳು ಕೂಡ. ಇತ್ತೀಚೆಗೆ ರಿಷಬ್ ಶೆಟ್ಟಿ ಭಾಗವಹಿಸಿದ್ದಂಥ ದೈವದ ಉತ್ಸವದಲ್ಲೂ ಕೂಡ ಜಗತ್ತಿನಲ್ಲೆಲ್ಲ ನಿನಗೆ ಶತ್ರುಗಳಿದ್ದಾರೆ, ನಿನ್ನ ಕಾರ್ಯಫಲ ಆಗಬಾರದು ಅಂತ ಹೇಳಿ ಹಾಳು ಮಾಡಲಿಕ್ಕೆ ದೊಡ್ಡ ಸಂಚು ನಡೆಸ್ತಾ ಇದ್ದಾರೆ ಅಂತ ಒಂದು ಪುಟ್ಟ ಸಂದೇಶವನ್ನು ಕೂಡ ಕೊಟ್ಟಿತ್ತಂತೆ. ಎಲ್ಲೋ ಶತ್ರುಗಳೆಲ್ಲ ರಿಷಬ್ ಶೆಟ್ಟಿಯ ವಿರುದ್ಧವಾಗಿ ಏನೋ ಒಂದಿಷ್ಟು ಮಾಟ ಮಂತ್ರಗಳ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ನೋ ರೀತಿಯಾಗಿ ದೈವ ಮಾತನಾಡಿದ್ದು. ಅದಾದ ಮೇಲೆ ಕಾಂತಾರ ಚಾಪ್ಟರ್ 1 ಚಿತ್ರತಂಡಕ್ಕೆ ಎದುರಾಗ್ತಾ ಇರ್ತಕ್ಕಂಥ ಸಾಲು ವಿಘ್ನಗಳು, ಕಲಾವಿದರ ಅಕಾಲಿಕ ಮರಣಗಳು, ಅವತ್ತು ದೈವ ಕೊಟ್ಟಿದ್ದಂಥ ಸೂಚನೆಯೇ ಅನ್ನೋ ಪ್ರಶ್ನೆಯನ್ನು ಹುಟ್ಟುಹಾಕಿ ಭಾಳಷ್ಟು ಕುತೂಹಲ ಮತ್ತು ಕೌತುಕಕ್ಕೆ ಕಾರಣವಾಗ್ತಾ ಇರೋದು. ಜನಸಾಮಾನ್ಯರಿಗೂ ಕೂಡ ಈ ಒಂದು ಸುದ್ದಿ ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು. ಈ ಆತಂಕ ಕೂಡ ಎಲ್ರಿಗೂ ಕೂಡ ಮನೆ ಮಾಡಿಬಿಟ್ಟಿರೋದು. ಯಾಕೆ ಈ ಸಿನಿಮಾ ತಂಡಕ್ಕೆ ಈ ಥರದ ಒಂದಿಷ್ಟು ವಿಘ್ನಗಳು ಎದುರಾಗ್ತಾವೆ, ಇದರಿಂದ ಹೊರಗೆ ಬರೋದು ಹೇಗೆ? ಒಂದು ಅದ್ಭುತ ಸಿನಿಮಾಗ ಕಾಯ್ತಾ ಇರ್ತಕ್ಕಂಥ ಪ್ರೇಕ್ಷಕರಿಗೆ ಈ ಥರದ ಘಟನೆಗಳು, ನಾವು ಎಸ್ಪೆಷಲಿ ಆಪ್ತಮಿತ್ರ ಸಿನಿಮಾವನ್ನು ತೆಗೆದುಕೊಳ್ಬೋದು. ಅಲ್ಲಿನ ಟೆಕ್ನಿಷಿಯನ್ಸ್ಗಳು, ಪ್ರತಿಯೊಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಂಥ ಗುರುಕಿರಣ್ ಆಗಿರ್ಬೋದು, ಎಲ್ಲರೂ ಕೂಡ ಅನೇಕ ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ. ವಿಷ್ಣುವರ್ಧನ್ ನಿಮ್ಗೆ ಗೊತ್ತಿರೋ ಹಾಗೆ ಅವ್ರ ಸಿನಿಮಾ ಕರಿಯರ್ನ ಸ್ಟಾರ್ಟ್ ಮಾಡಿದ್ದು ನಾಗರಹಾವು. ಅಲ್ಲೂ ಕೂಡ ಹಾವು ನೀವು ಸಿಂಬಾಲಿಕಾಗಿ ನೋಡ್ಬೋದು. ಅದೇ ಆಪ್ತರಕ್ಷಕ ಸಿನಿಮಾದಲ್ಲಿ ಅಲ್ಲೂ ಕೂಡ ನಾಗರಹಾವು ಒಂದಿದೆ. ಅಂದರೆ ನಾಗರಹಾವು ಸಿನಿಮಾ ಆರಂಭದಲ್ಲಿ ವಿಷ್ಣುವರ್ಧನ್ನ ಮೊದಲ ಸಿನಿಮಾದಲ್ಲಿ ಉತ್ತದಿಂದ ಹೊರಗೆ ಬರ್ತಕ್ಕಂಥ ಫಸ್ಟ್ ಶಾಟನ್ನು ಇಡಲಾಗಿತ್ತು. ಅದೇ ಆಪ್ತರಕ್ಷಕದಲ್ಲೂ ಕೂಡ ಉತ್ತದ ಒಳಗೆ ಹಾವು ಹೋಗೋ ರೀತಿಯಾಗಿ ಇಡಲಾಗಿತ್ತು. ಅಂದರೆ ಇವೆಲ್ಲವೂ ಕೂಡ ಒಂದಕ್ಕೊಂದಕ್ಕೆ ಲಿಂಕ್. ನಾನಿಲ್ಲಿ ಮಿಸ್ಕನ್ಸೆಪ್ಷನ್ಸ್ಗಳ ಬಗ್ಗೆ ಮಾತನಾಡ್ತಾ ಇಲ್ಲ, ಪೂರ್ವಾಗ್ರಹ ಪೀಡಿತನಾಗಿ ನಿಮ್ಮನ್ನು ದಾರಿ ತಪ್ಪಿಸೋ ಕೆಲಸವನ್ನು ಮಾಡ್ತಾಯಿಲ್ಲ. ಎಲ್ಲೋ ಒಂದು ಕಡೆ ಈ ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿಗಳ ಬಗ್ಗೆ ಮಾತನಾಡಬೇಕಾದ್ರೆ, ಈ ಥರದ ದೈವದ ಬಗ್ಗೆ ಮಾತನಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಈ ಥರದ್ದು ಒಂದು ಕಾರಣಗಳು ಕೂಡ ಇರಬಹುದಾ ಅಂತ ನಾವು ಕೂಡ ಆಲೋಚನೆ ಮಾಡಬೇಕಾಗತ್ತೆ. ಖಂಡಿತವಾಗಿಯೂ ಕರಾವಳಿ ಭಾಗದ ಜನರು ಇರ್ತೀರಿ, ಅಲ್ಲಿ ನಂಬಿಕೆ, ವಿಶ್ವಾಸ, ಜೊತೆಗೆ ಭಾಳ ಜನ ದೇವರನ್ನ ನಂಬೋರು ಇರ್ತೀರಿ ಅಥವಾ ನಾಸ್ತಿಕರು ಇರ್ತೀರಿ. ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.